ವೈಟ್ ಬರಬೇಕು ಅಂತಂದರೆ ಒಂದು ಆಯಿಲ್ ಪ್ರಿಪೇರ್ ಮಾಡ್ತಾ ಇವಾಗ ಒಂದು ಆಯಿಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ಕಿನ್ಗೆ ನಾವು ಬ್ರೈಟಿಂಗ್ ಬರಬೇಕು ಅಂತಂದರೆ, ಸ್ಕಿನ್ ಚೆನ್ನಾಗಿರಬೇಕು, ಬೆಳ್ಳಗಾಗಬೇಕು ಅಂದರೆ ಒಂದು ಆಯಿಲ್ ಪ್ರಿಪೇರ್ ಮಾಡ್ತಿದ್ದೀನಿ ಫೇಸ್ಗೆ ಅಂದ್ಬಿಟ್ಟು. ನೋಡಿ, ಕೊಬ್ಬರಿ ಎಣ್ಣೆ ನಾನು ಒಂದು ಕಪ್ ತುಂಬ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಂದು ನೋಡಿ, ಕ್ಯಾರೆಟು, ಒಂದು ಚಿಕ್ಕದೊಂದು ಕ್ಯಾರೆಟು, ಒಂದು ಬೀಟ್ರೋಟು ಮತ್ತು ರೋಸ್ ಪೆಟಲ್ಸ್, ಈ ಮೂರನ್ನು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ರೋಸ್ ಪೆಟಲ್ಸ್ ಬಂದು ಇದು ಸ್ಕಿನ್ಗೆ ಪೌಡರ್ ಮಾಡಿ ಹಾಕೊತಾರೆ, ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ. ಮತ್ತು ಕ್ಯಾರೆಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ ತುಂಬ ಬೆಳ್ಳಗಾಗುತ್ತೆ. ಮತ್ತು ಇದು ಬಂದು ಬೀಟ್ರೋಟು, ಮುಖದಲ್ಲಿರೋ ಗುಳ್ಳೆಗಳು ಮತ್ತು ಪಿಗ್ಮೆಂಟೇಷನ್ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕೊಬೋದು ಅಥವಾ ಆಲ್ಮಂಡ್ ಆಯಿಲನ್ನು ಹಾಕೊಬೋದು, ಆಲಿವ್ ಆಯಿಲನ್ನು ಹಾಕೊಬೋದು, ಹರಳೆಣ್ಣೆ ಅಂತೂ ಬೇಡ. ನೋಡಿ, ಇವಾಗ ಅದು ಕಾದಿದ ತಕ್ಷಣ ಏನು ಮಾಡಬೇಕು ಅಂತಂದರೆ, ಈ ಕ್ಯಾರೆಟ್ನ ಈ ಥರ ಹಾಕ್ಕೋಬೇಕು, ಈ ಥರ ಹಾಕ್ಕೊಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಹಾಕ್ಕೊಳ್ಳಿ. ಇದು ಬೀಟ್ರೋಟು ಹಾಕ್ಕೊಳ್ಳಿ. ನೋಡಿ, ಬೀಟ್ರೋಟ್ ಅಂತೂ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಇವಾಗ ರೋಸ್ ಪೆಟಲ್ಸು, ಫ್ರೆಶ್ ರೋಸ್ ಪೆಟಲ್ಸು, ಒಣಗಿರೋದು ಬೇಡ, ಇಷ್ಟೆಲ್ಲ ಹಾಕಿ ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಇದನ್ನು ಈ ಥರ ಮಾಡ್ಕೋಬೇಕು. ಇವಾಗ ಇದನ್ನು ನೋಡಿ, ಈ ಥರ ಮಾಡ್ಕೊಬೇಕು ಫ್ರೆಂಡ್ಸ್. ಇಷ್ಟೇ ಇರಬೇಕು, ಆಯಿಲ್ ಇದ್ದರೆ ಸ್ವಲ್ಪ ಬರುತ್ತೆ ಅಷ್ಟೇನೆ. ನೋಡಿ, ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಇದನ್ನು ಸ್ವಲ್ಪ ಮೀಡಿಯಮ್ ಆಗಬೇಕು, ಕಪ್ಪಗೆ ಮಾಡಬಾರ್ದು ನಾವು ಯಾವಾಗೂ ಅಷ್ಟೇ. ನೋಡಿ, ನಾನಿವತ್ತು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ, ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಇವಾಗ ಅದು ಮಾಡಿರೋದು. ನೋಡಿ, ನಿಮ್ಗೆ ಯಾರಾದರೂ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇದರಲ್ಲಿ ನಂಬರ್ ಬರ್ತಾಯಿದೆ, ಆ ನಂಬರ್ಗೆ ನೀವು ಕರೆ ಮಾಡಿ ನಾನು ಮಾಡಿಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ಯಾವ ಥರ ಅಪ್ಲೈ ಮಾಡೋದು, ನೈಟ್ ಟೈಮ್ ನಾವು ಫೇಸ್ ವಾಶ್ ಮಾಡ್ಕೊತೀರಲ್ಲ, ಆವಾಗ ನಾವು ಹಾಕ್ಕೋಬೇಕು. ಅದಕ್ಕೆ ಏನು ಮಿಕ್ಸ್ ಮಾಡಬೇಕು ಇನ್ನೊಂದು ಅಂತ ನಾನು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಸ್ಲೋ ಇದರಲ್ಲೇ ಇಡಿ ಫ್ರೆಂಡ್ಸ್, ಸ್ಲೋ ಇದರಲ್ಲೇ ಇಡಿ. ನೋಡಿ, ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಬೇಕಾದ್ರೆ ನಾವು ಒಂಚೂರು ಕೇಸರಿನೂ ಹಾಕ್ಕೊಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ರೋಸ್ ಪೆಟಲ್ಸು, ಕ್ಯಾರೆಟು, ಬೀಟ್ರೋಟು ನಮ್ಮ ಸ್ಕಿನ್ನಿಗೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಇದಾಗದಿದ್ದ ತಕ್ಷಣವೇ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಟ್ಟಿದೆ. ನಾವು ಇದನ್ನು ಸೋದಿಸ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಸೋದಿಸ್ಕೋಬೇಕು ಇವಾಗ ಫ್ರೆಂಡ್ಸ್. ನೋಡಿ, ನನಗೆ ಇವಾಗ ಎಷ್ಟು ಬೇಕೋ ಅಷ್ಟು ನಾನು ಸೋದಿಸ್ಕೊತೀನಿ. ನೋಡಿ, ಇಷ್ಟೇ ಆಯಿಲ್ ಬರೋದು, ಅದರಲ್ಲಿ ಸೋದಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸೋಸ್ಕೊಂಡಿದೆ ಆದಮೇಲೆ ನೋಡಿ, ಇಷ್ಟು ಆಯಿಲ್ ಬಂದಿದೆ. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಈ ಕ್ಯಾಪ್ಸಲ್ ಹಾಕೋಣ. ಇದಕ್ಕೆ ವಿಟಮಿನ್ ಇ ಒಂದು ಹಾಕ್ಕೊಂಡ್ರೆ ಸಾಕು. ಇವಾಗ ಒಂದು ಹಾಕ್ಕೊಂಡಿದ ತಕ್ಷಣ ಈ ಥರ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ ಸ್ಮೆಲ್. ನೋಡಿ, ಈ ಥರ ಮಿಕ್ಸ್ ಮಾಡಿ ನಾನು ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಹಿಂಗೆ ಎತ್ಕೋಬೇಕು. ಇವಾಗ ಮಾಡ್ಕೊಂಬಂದಿರಬೇಕು. ನೋಡಿ, ಈ ಥರ ಕೆಳಗಡೆಯಿಂದ ಮೇಲ್ಗಡೆ ಬರಬೇಕು. ಎರಡು ಕೈಯಲ್ಲಿಂದ ಮಾಡ್ಬೋದು. ನೋಡಿ, ಈ ಥರ ಸ್ಕಿನ್ಗೆ ನೋಡಿ, ಈ ಥರ ಸ್ಮೂತಾಗಿ ಮಾಡಬೇಕು ಫ್ರೆಂಡ್ಸ್. ಸ್ಮೂತಾಗಿ ಮಾಡಿ ನೋಡಿ, ಸ್ಮೂತಾಗಿ ಮಾಡಿ ಇದೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅಯ್ಯೋ, ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸ್ಕಿನ್ನು ಎಷ್ಟು ಬ್ರೈಟಾಗಿ ಬರುತ್ತೆ ಅಂದರೆ ಅಷ್ಟು ಬ್ರೈಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಬೇಕಾದರೆ ಆರ್ಡ್ರ್ ಮಾಡಿ, ಬೇಕಾದರೆ ನಾನು ಮಾಡಿಕೊಡ್ತೀನಿ. ತುಂಬಾ ಚೆನ್ನಾಗಿ ಎರಡು ಕೈಯಲ್ಲೂ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಕೈಯಲ್ಲಿ ಎತ್ಕೋಬೋದು. ನೋಡಿ, ಮಸಾಜ್ ಥರ ಕೊಡಬೇಕು. ನೋಡಿ, ಬೀಟ್ರೋಟು, ಕ್ಯಾರೆಟು, ರೋಸ್ ಪೆಟಲು, ವಿಟಮಿನ್ ಇ ಸೂಪರ್ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೈಟ್ ನಾವು ಅಪ್ಲೈ ಮಾಡಿಬಿಟ್ಟು ಬೆಳಿಗ್ಗೆ ವಾಶ್ ಮಾಡ್ಬೋದು.
ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಮಸಾಜ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ ಮಸಾಜ್ ಸಾಕು, ಡೈಲಿ ಇಷ್ಟು ಸಾಕು ಫ್ರೆಂಡ್ಸ್. ಇಷ್ಟೆಲ್ಲ ಆದಮೇಲೆ ನಾವು ಬೆಳಿಗ್ಗೆ ವಾಶ್ ಮಾಡ್ಬೋದು. ನೋಡಿ ಅದನ್ನು ಕೈಗೂ ನಾವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಕೈಗೂ ತುಂಬಾ ಚೆನ್ನಾಗಿರುತ್ತೆ. ಫೇಸ್ ವಾಶ್ ಇದು ಆಗಿದ ತಕ್ಷಣ 1 ಅವರ್ ಬಿಟ್ಟು ಬೇಕಾದರೆ ನಾವು ಫೇಸ್ ವಾಶ್ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಮಾರ್ನಿಂಗ್ ಬೇಕಾದರೆ ಫೇಸ್ ವಾಶ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಅಪ್ಲೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕಣ್ಣೆಲ್ಲ ಅಷ್ಟೇ ಫ್ರೆಂಡ್ಸ್, ಕಣ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನನ್ನ ಸ್ಕಿನ್ ನಾನು ಯಾವ ಥರದ